ಸೊ ಉಪನಿಷತ್ತು ಇದನ್ನು ಲೆಕ್ಕ ಹಾಕಿತ್ತು. ಏನಂತ ಹೇಳಿದರೆ, ಈ ಬ್ರಹ್ಮಾಂಡ ಎಲ್ಲ ಎಲ್ಲಿಂದ ಬಂತು, ಅಲ್ಲಿಗೆ ಪುನಃ ನಾವು ಸೇರುವುದು ಯಾವಾಗ? ವೇದದಲ್ಲಿ ಹೇಳುವುದು ಖಾಲಿ ಖುಷಿಯಾಗಿ ಬದುಕುವುದು, ಸ್ವರ್ಗ ಪ್ರಾಪ್ತಿ, ಸ್ವರ್ಗ ನರಕ ಅಂತ ಹೇಳಿದರೆ ಅದು ನನ್ನ ಕಾನ್ಸೆಪ್ಟ್ ಆಗ ಅರ್ಧದಲ್ಲಿ ನಿಲ್ಲಿಸಿದೆ. ಸ್ವರ್ಗ ನರಕ ಅಂತ ಹೇಳಿದರೆ ನೀವು ಎಚ್ಚರವಾಗಿರುವಾಗ ದೇಹದ ಮೂಲಕ ಅನುಭವಿಸ್ತೀರಿ, ನಿದ್ರೆಯಲ್ಲಿ ನೀವು ಮನಸ್ಸನ್ನು ನೋಡ್ತೀರಿ ನಿಮ್ಮದು. ಹಾಗೆ ನಾವು ಸೈಕಾಲಜಿಕಲ್ ಯಾರನ್ನಾದರೂ ನಿಮಗೆ ಇಂಟರಾಕ್ಟ್ ಮಾಡಲಿಕ್ಕಿದ್ರೆ ನೀವು ಅವರ ಕನಸನ್ನು ಕೇಳಬೇಕು. ಕನಸಲ್ಲಿ ಅವರು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕನಸನ್ನು ನಿಮಗೆ ಡಿಕೋಡ್ ಮಾಡಲಿಕ್ಕೆ ಗೊತ್ತಿದ್ದರೆ ಕನಸಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಮ ಮನಸ್ಸನ್ನು ಅದು ನೋಡ್ತಾ ಇದೆ, ಆ ಫೀಲಿಂಗನ್ನು ನೋಡ್ತಾ ಇದೆ, ಯಾವ ಫೀಲಿಂಗಿಂದ ನೀವು ಮಾಡಿದ್ದೀರಿ. ನಿಮಗೆ ಒಂದು ಕಡೆ ಹೋಗಲಿಕ್ಕೆ ನಿಮಗೆ ಮನಸ್ಸಿಲ್ಲ, ಮನಸ್ಸಲ್ಲಿ ನಾನು ಹೋಗಬಾರ್ದು, ಹೇಗೆ ತಪ್ಪಿಸುವುದು ಅಂತ ಮನಸ್ಸಲ್ಲಿದ್ದರೆ ಆಂಗೇಸಿಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಿಲ್ಲ. ಅವಳಿಗೆ ಒಟ್ಟಾಸಿ ಅವಳು ಏನು ಹೇಳ್ತಾಳೆ, ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವೇ ಮಹಾರಾಜ ಮಹಾರಾಣಿ. ಅದು ಆಕ್ಸಿಡೆಂಟ್ ಮಾಡಿಸ್ತದೆ ಅಥವಾ ಎಲ್ಲಿಂದಾದ್ರೂ ಬೀಳಿಸ್ತದೆ. ಇದು ಕತೆ ಅಲ್ಲ, ರಿಯಾಲಿಟಿ. ಮೈಂಡ್ ವರ್ಕ್ ಮಾಡೋದೇ ಹಾಗೆ. ಅರ್ಥ ಆಯ್ತಾ? ನಿಮಗೆ ಈಗ ನೀವು ಒಂದು ಭವಿಷ್ಯವನ್ನು ಜ್ಯೋತಿಷವನ್ನು ನಂಬುವರಾದರೆ, ಇದೇ ನಾನು ಕ್ಲಾಸಲ್ಲೆಲ್ಲ ಹೇಳುವುದು ಏನಂತ ಹೇಳಿದರೆ, ಮೊದಲು ನಿಮಗೆ ಫೀಡ್ ಮಾಡ್ತಾರೆ. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ ಕ್ಲಾಸಲ್ಲೆಲ್ಲ. ಏನಂತ ಹೇಳಿದರೆ, ಈಗ ನಾನು ಕೆಮ್ಮು ಬರುವಾಗ ಎಲ್ಲ ಮಾಡ್ತೇನೆ ಕೆಲವರಿಗೆ ಜೋರು, ಮತ್ತೆ ಏನಾದರೂ ಕೊಡುವಾಗ ಬಾಬಾಜಿ ಕೊಟ್ರ ಅಂತೇಳಿ ತಿನ್ನಿಸುವಾಗ ಸರಿ ಆಗ್ತದೆ ಅಂತ ಹೇಳಿದ್ರೆ ಇದೆಲ್ಲ ವರ್ಕ್ ಆಗೋದು ನಮಗೆ ಗೊತ್ತಿಲ್ಲ ಅಷ್ಟೇ. ಮೈಂಡ್ ವರ್ಕ್ ಮಾಡೋದು ಮೊದಲು ಫೀಡ್ ಮಾಡೋದು. ನೀವು ನಿಮಗೆ ಶನಿ ದೋಷ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಾಯಿದೆ, ನಿನ್ನ ಮನೆ ವಾಸ್ತು ಸರಿ ಇಲ್ಲ, ನಿನಗೆ ಗ್ರಹ ದೋಷ ಇದೆ, ನೀನು ನಾಗರಹವನ್ನು ಕೊಂದರೆ ನಿನಗೆ ಈಗ ರೋಗ ಬರ್ತದೆ. ಕೊಲ್ಬೇಕಂತ ಹೇಳೋದಲ್ಲ, ಬಟ್ ವಿಷಯ ಬೇರೆ ಕಡೆ ಕೊಂದರೆ ಯಾಕೆ ಬರೋದಿಲ್ಲ? ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಹಾವಿನ ಮಾಡಿದರೆ ಮೈಯಲ್ಲಿ ಇದು ಬರ್ತದೆ, ಬಂದವರಿದ್ದಾರೆ. ಅದು ಹೇಗೆ ಬರ್ತದೆ ಅಂತ ಹೇಳಿದರೆ, ಮೈಂಡ್ ಯಾವಾಗ ಆಕ್ಸೆಪ್ಟ್ ಮಾಡ್ತದಾ, ಆಕ್ಸೆಪ್ಟ್ ಮಾಡಿದಾಗ ಅದು ನಿಮ್ಮ ಮೈಯಲ್ಲಿ ಬರ್ತದೆ. ಇದರ ಬಗ್ಗೆ ತುಂಬ ಸಂಶೋಧನೆ ಎಲ್ಲ ಆಗಿದೆ. ಫ್ರಾನ್ಸಲ್ಲಿ ಒಂದು ಇವರ ಮೇಲೆ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರ್ಬೋದು. ಮತ್ತು ಇವರಿದ್ದರು ಯಾರು, ನೆನಪಿಲ್ಲ ನನಗೆ ಸರಿ, ಅಲ್ಲ ಕೀತ್ ಬೇರಿ ಅಂತಿದ್ರು. ಅವರು ಇದು ಪ್ಲಸಿಬೋ ಎಫೆಕ್ಟ್ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ ಅಂತೇಳಿ. ಡ್ರಿಂಕ್ಸ್ ಕೊಡದೆ, ನಾನು ಕೂಡ ಕ್ಲಾಸಲ್ಲಿ ಮಾಡಿಸ್ತೇನೆ, ಡ್ರಿಂಕ್ಸ್ ಕೊಡದೆ ಕೂಡ ಅಮಲ್ ಆಗುವ ರೀತಿ ಅಂತೇಳಿದೆ. ಮೈಂಡ್ ಯಾವಾಗ ನಿಮಗೆ ಒಪ್ಪಿಕೊಳ್ತದಾ, ಬಾಡಿ ಅದನ್ನು ಲಿಟ್ರಲಿ ಫಾಲೋ ಮಾಡ್ತದೆ. ಸೊ ನೀವು ಈಗ ನನಗೆ ಶನಿ ದೋಷ ಬರ್ತುಂಟು, ನನಗೆ ಸರಿ ಇಲ್ಲ ಅಂತ ನಿಮ್ಮ ಮೈಂಡ್ ಒಪ್ಪಿಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ಗಾಡಿ ಆಕ್ಸಿಡೆಂಟ್ ಆಗ್ತದೆ. ಈಗ ನಮ್ಮಲ್ಲಿ ಸಾಧಾರಣ ಹೇಳ್ತಾರಲ್ಲ, ಒಂದೇ ದೇವರ ಮೇಲೆ ಭಾರ ಹಾಕಿ ಮಾಡು ಅಂದರೆ ಅಷ್ಟು ನಂಬಿಕೆ ಇಡು. ದೇವರ ಮೇಲೆ ಭಾರ ಹಾಕುದು ಅಂತ ಹೇಳಿದರೆ ವಿಷಯ ಏನು ಗೊತ್ತಾ, ಖಾಲಿ ಅಷ್ಟು ನೀವು ಅಕ್ಸೆಪ್ಟ್ ಮಾಡಲಿಕ್ಕೆ ಇರೋದು. ಫಾರ್ ಎಕ್ಸಾಂಪಲ್, ನಿಮ್ಮ ದೇಹದಲ್ಲಿ ಪಾಯ್ಸನ್ ಇಲ್ಲದೆ ವಿಷ ತಯಾರಾಗಿದೆ, ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ ಅದನ್ನು. ಪಾಯ್ಸನ್ ಹೊರಗಿಂದ ಹೋಗದೆ ಬಾಡಿ ಪಾಯ್ಸನ್ ತಗೊಂಡಿದೆ ಅಂತ ನಂಬಿ, ಹಾವು ಕಚ್ಚಿದೆ ಅಂತ ನಂಬಿಕೊಂಡವನಿಗೆ ಬಾಡಿಯಲ್ಲಿ ವಿಷ ಬಂದಿದೆ. ಮತ್ತು ಬೇರೆಲ್ಲ ನಾವು ಮೈಂಡ್ ಮೇಲೆಲ್ಲ ವರ್ಕ್ ಮಾಡುವಾಗ ತೋರಿಸ್ತೇವೆ ಎಲ್ಲ ಕ್ಲಾಸಲ್ಲಿ ಕೂಡ. ಅಂತ ಹೇಳಿದರೆ ಬೇರೆ ಬೇರೆ ರೀತಿಯಲ್ಲಿ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದರೆ ಟೋಟಲ್ ಅದೇ, ಅದು ಬಾಯಲ್ಲಿ ಹೇಳಿದರೆ ಅರ್ಥ ಆಗುವಂಥದ್ದಲ್ಲ. ಟೋಟಲ್ ಮೈಂಡ್ ತಗೊಳ್ಳೋದು. ಮೈಂಡ್ ಯಾವಾಗ ಒಪ್ಪಿಕೊಳ್ತದೆ ದೇಹದಲ್ಲಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಪ್ರತ್ಯಕ್ಷ ಆಗ್ತದೆ, ಎದುರು ಮಾಯ ಆಗ್ತದೆ, ಇದೆಲ್ಲ ಆಗ್ತದೆ. ಈಗ ಒಂದು ಹೇಳ್ತೀನಿ. ಈಗ ವಿಷ್ಣು ಸಹಸ್ರನಾಮ ಓದಿದರೆ ಏನು ಕ್ಯಾನ್ಸರ್ ಆದವರಿದ್ದಾರೆ. ಹಾಗೇನೆ ಈ ಯೇಸು ಬಳಿಗೆ ಹೋದವರು ಅಲ್ಲಿ ಕ್ಯಾನ್ಸರ್ ಗುಣ ಆದವರಿದ್ದಾರೆ, ಅಥವಾ ಬಾಬಾಜಿ ಹತ್ರ ಹೋದವರು ಇದ್ದಾರೆ, ಅಥವಾ ಅವನೊಂದು ನಂಬುವ ಒಂದು ದೇವರು, ಆಯ್ತಾ, ಅವನೊಂದು ಏನೋ ಒಂದು ಗುಡಿಗೆ, ಸಣ್ಣ ಗುಡಿಗೆ ಹೋಗ್ತಾನೆ, ಅಲ್ಲಿ ಅವನಿಗೆ ಗುಣ. ಅದು ಹೆಂಗೆ? ಅದೇ, ಅದು ನೀವು ಎಲ್ಲಿ ದೇವರ ಮೂರ್ತಿ ಆಗಲಿ, ವಿಷ್ಣು ಸಹಸ್ರನಾಮ ಆಗಲಿ, ಜೀಸಸ್ ಆಗಲಿ, ಯಾವುದಲ್ಲ, ಎಲ್ಲಿ ನಿಮ್ಮ ಮೈಂಡ್ ನಿಲ್ತದೆ ಅದು ಮುಖ್ಯ. ಅಂತೇಳಿ ಒಳಗಿಂದ, ನೀವು ಹೊರಗಿಂದ ಹೇಳ್ಬೋದು. ಹೊರಗಿಂದ ನಾವೇನು ಹೇಳ್ತೇವೆ, ಐ ಡೋಂಟ್ ಬಿಲೀವ್, ನಾನು ಇದನ್ನು ಭೂತ ಎಲ್ಲ ನಂಬುದಿಲ್ಲ, ಈಗಿನ ಕಾಲದಲ್ಲಿ ದೆವ್ವ ಎಲ್ಲ ನಂಬ್ತಾರ, ಈ ರೀತಿ. ರಾತ್ರಿ ತಗೊಂಡೋಗಿ ಸ್ಮಶಾನದ ಹತ್ರ ಬಿಟ್ಟರೆ ಒಳಗಿಂದ ಏನು ಭಯ ಸ್ಟಾರ್ಟ್ ಆಗ್ತದೆ, ಅದು ನಿಮ್ಮದು ಒಳಗಿದ್ದು, ಅದು ಫೀಡ್ ಇರುವಂಥದ್ದು. ಈಗ ಸ್ವಭಾವ ಅದು. ಅದಕ್ಕೆ ಹೇಳುದು ಏನು ಗೊತ್ತಾ, ರಾಮಚರಿತ ಮಾನಸದಲ್ಲಿ ಲಕ್ಷ್ಮಣ ಕೇಳ್ತಾನೆ ರಾಮನ ಹತ್ರ, ಅನೇಕ ಜನ್ಮಗಳ ತಪಸ್ಸು ಮಾಡಿದ ಫಲವಾಗಿ ಈ ಋಷಿಗಳಿಗೆಲ್ಲ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನ ಆಯ್ತಲ್ವ ಅವರಿಗೆ, ಅದರ ಫಲ ಏನು ಅಂತ ಕೇಳ್ತಾರೆ. ಅರ್ಥ ಆಯ್ತಲ್ವಾ ಅಂತ ಹೇಳಿದ್ರೆ, ಅನೇಕ ಜನ್ಮಗಳಿಂದ ತಪಸ್ಸು ಮಾಡಿ ನಿನ್ನ ದರ್ಶನ ಆಗ್ತಾ ಉಂಟು. ಪ್ರತಿ ಕ್ರಿಯೆಗೆ ಪ್ರತಿಕ್ರಿಯೆ ಇದೆ ಅಲ್ವಾ, ಎವ್ರಿ ಆಕ್ಷನ್ ರಿಯಾಕ್ಷನ್ ಇದೆ. ಸೊ ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ನಿನ್ನ ದರ್ಶನ ಆಗ್ತಾ ಉಂಟು. ಈಗ ನಿನ್ನ ದರ್ಶನದ ಫಲ ಏನು ಅಂತ ಹೇಳಿದರೆ, ದೇವರು ಪ್ರತ್ಯಕ್ಷ ಆದಾಗ ದೇವರ ದರ್ಶನದ ಫಲ ಏನು ಅಂತ ಕೇಳಿದ್ದಾರೆ. ಮಮ ದರ್ಶನ ಫಲ ಪರಮ ಅನೋಖ, ಜೀವು ಪಾವು ನಿಜ ಸಹಜ ಸ್ವರೂಪ.
ಅದಕ್ಕೆ ರಾಮ ಹೇಳ್ತಾನೆ, ಮಮ ದರ್ಶನ ಫಲ ಪರಮ ಅನೋಖ, ನನ್ನ ದರ್ಶನದ ಫಲ ಒಂದು ಅದ್ಭುತ. ಅದು ಏನು? ಜೀವು ಪಾವು ನಿಜ ಸಹಜ ಸ್ವರೂಪ. ಅವನ ನಿಜವಾದ ಸಹಜ ಸ್ವರೂಪ ಏನಿದೆ ಅವನದ್ದು, ಅವನ ಸೋಲ್ ಎಜೆಂಡಾ ಅದು ಗೊತ್ತಾಗ್ತದೆ ಅವನಿಗೆ. ಈಗ ನನಗೆ ಸಲ್ಮಾನ್ ಖಾನ್ ಥರ ಬಾಡಿ ಮಾಡುವಂಥ ಒಂದು ಪಿಕ್ಚರ್ ನೋಡಿದರೆ ಆಗ್ಬೋದು. 2 ದಿನ ಜಿಮ್ಮಿಗೆ ಹೋಗ್ತೇನೆ, 3ನೇ ದಿನ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನನ್ನ ಸ್ವಭಾವ ಅಲ್ಲ, ಹೊರಗಿಂದ ಬಂದಂಥದ್ದು. ನಮ್ಮ ಸ್ವಭಾವವನ್ನು ಕಂಡುಹಿಡಿಕಿದೆ. ಅಲ್ಲಿ ಅದೇ ಮಮ ದರ್ಶನ ಫಲ, ಅದೇ ಸಾಧನೆ. ಹೌದಲ್ವಾ? ಅಲ್ಲಿ ನಮಗೆ ಬೇರೆ ಬೇರೆ ಟೆಕ್ನಿಕ್, ನಾನು ಕೂಡ ಕೆಲವೆಲ್ಲ ಟೆಕ್ನಿಕ್ ಎಲ್ಲ ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಕೇಳಿದ್ದೀನಿ. ಈಗ ಕೆಲವರು ಕೆಲವರು ವರ್ಷಾನುಗಟ್ಟಲೆ ಧ್ಯಾನ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ದೇವರು, ಅವ್ರು ಏನು ಹಾಗೆ ಇರ್ತಾರೆ, ಅವ್ರಿಗೆ ಏನು ವ್ಯತ್ಯಾಸ ಆಗಿರೋದಿಲ್ಲ. ಅದೇ ಇದೆಲ್ಲ ವಿಷಯ ಏನಂತ ಹೇಳಿದ್ರೆ, ವಿಷಯ ಸಿಂಪಲ್ ಅಷ್ಟೇ, ಒಂದು ದಿನದಲ್ಲಿ ಆಗುವಂಥ ವಿಷಯ. ಒಂದು ದಿನದಲ್ಲ, 1 ಸೆಕೆಂಡ್ ಸಾಕು, ವಿಷಯ ಅಷ್ಟೇ. ಈಗ ನಿಮಗೆ ಈ ದೇಹಕ್ಕೆ ಎಲ್ಲ ಪವರ್ ಇದೆ. ನೀವು ಈ ದೇಹವನ್ನು ಒಪ್ಪಿಕೊಂಡು, ನೀವು ಆಗ ಹೇಳಿದ್ರಲ್ಲ ದೇವರ ಮೇಲೆ ಭಾರ ಹಾಕಿ ಅಂತ, ಈ ದೇಹವನ್ನು ನೀವು ಒಪ್ಪಿಕೊಂಡ್ರೆ ನೋಡಿ, ನಿಮಗೆ ಒಂದು ತುಂಬ ಇಷ್ಟ ಆದವರು ಯಾರಾದರೂ ಇದ್ದರೆ ನೀವು ಅವರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀರಲ್ವಾ, ಅದು ಬೇಗ ಹಾಳಾಗುವಂಥ ಗಿಫ್ಟ್ ಎಲ್ಲ ಕೊಡ್ತಾರಾ? ಇಲ್ಲ. ಸೊ ನಾನು ಹೇಳೋದು ಏನಂತ ಹೇಳಿದರೆ, ಶ್ರೀವಿದ್ಯೆಯಲ್ಲಿ ಕೂಡ ಇರುವುದು ಅಷ್ಟೇ ವಿಷಯ. ಅದು ಯಾಕೆ ಅದರಲ್ಲಿ ಭೋಗ ಮತ್ತು ಮೋಕ್ಷ ಎರಡನ್ನು ಮಿಂಗಲ್ ಮಾಡಿದ್ರು ಅಂತ ಹೇಳಿದರೆ, ಇರುವುದೇ ಹಾಗೆ. ಬಟ್ ನಿಮ್ಮ ತಲೆಯಲ್ಲಿ ಈಗ ಆಲ್ರೆಡಿ ಇರುವ ಕಾರಣ ಈ ವಿಷಯಗಳೆಲ್ಲ ನಿಮಗೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಅದರಲ್ಲಿ ಬರ್ತದೆ ತಂತ್ರ ಗ್ರಂಥಗಳಲ್ಲಿ, ನೀವು ಇದನ್ನು ಮಾಡಿದಾಗ ಅಂತ ಹೇಳಿದರೆ ಹುಡುಗರಿಗೆ ಹೇಳಿರುವ ಕಾರಣ ಅದು ಹುಡುಗರಿಗೆ ಅಂತ ಹೇಳೋದು, ಅದು ಯೂನಿವರ್ಸಲ್ ಎಲ್ರಿಗೆ. ನೀವು ಈ ಸಾಧನೆಯನ್ನು ಮಾಡಿದಾಗ ನಿಮಗೆ ಎಲ್ಲರೂ ಹುಡುಗಿಯರು ನಿಮ್ಮ ಹತ್ರ ಚಂದದ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ ಅಂತ ಬರ್ತದೆ. ಮತ್ತು ನಿಮಗೆ ಸಂಪತ್ತು ಎಲ್ಲೆಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಣ ನಿಮ್ಮ ಹತ್ರ. ಮತ್ತು ನಿಮ್ಮ ರಾಜ ಮಹಾರಾಜರು ಅಂತ ಹೇಳಿದರೆ ಪೊಲಿಟಿಷಿಯನ್ ಯಾರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳಿದರೆ, ದೊಡ್ಡ ಮನುಷ್ಯರೆಲ್ಲ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಸಂಪತ್ತು ಎಲ್ಲ ಕಡೆಯಿಂದ ಬರ್ತದೆ. ನಿಮ್ಮ ಮುಖದಲ್ಲಿ ಸೌಂದರ್ಯ ಲಹರಿ ಅಂತ ಹೇಳ್ತಾರೆ. ಸೌಂದರ್ಯ ಲಹರಿ ಅಂತ ಹೇಳಿದರೆ ವೇವ್ಸ್, ಆ ಸೌಂದರ್ಯದ ವೇವ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಖದಿಂದ ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದ ಅಷ್ಟೇ ಅಲ್ವಾ? ಹೌದಲ್ವಾ? ಈಗ ಅದರರ್ಥ ಹುಡುಗಿಯರೆಲ್ಲ ಹಿಂದೆ ಬರ್ತಾರೆ ಅಂತ ಹೇಳಿದರೆ ಎಲ್ಲ ಹುಡುಗಿಯರೊಟ್ಟಿಗೆ ದೈಹಿಕ ಸಂಬಂಧ ಮಾಡಬೇಕಂತಲ್ಲ. ಬಟ್ ದೈಹಿಕ ಸಂಬಂಧ ವಿಷಯ ಕೂಡ ಅಲ್ಲ. ನೀವು ಸೈಕಾಲಜಿಕಲಿ ನೋಡಿದರೆ, ಈಗ ಒಬ್ಬ ಮನುಷ್ಯ ತುಂಬ ಹುಡುಗಿಯರನ್ನು ಅಥವಾ ತುಂಬ ಹುಡುಗಿಯರು ತುಂಬ ಗಂಡಸರನ್ನು ಬಯಸುವುದು ಯಾಕೆ ಅಂತ ಹೇಳಿದರೆ, ಅದರರ್ಥ ಫಿಸಿಕಲ್ ವಿಷಯ ಅಲ್ಲ. ಫಿಸಿಕಲ್ ಆದರೆ ಒಂದೇ ಹುಡುಗಿ ಸಾಕು. ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಈಗೋ ಇದೆ ಅಲ್ವಾ? ಅದು ಅಲ್ಲಿ ಹೇಳ್ಬಹುದೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಮದುವೆ ಆದವರ ಅವಳು 2-3 ಮಕ್ಕಳಾಗಿರ್ತದೆ, ಆಂಟಿ ಆಗಿರ್ತಾಳೆ. ಅವಳ ಗಂಡನಿಗೆ ಅವಳ ಹತ್ರ ಬೋರ್ ಆಗ್ತೈತೆ, ಇವನಿಗೆ ಹೇಗೆ ಅಟ್ರಾಕ್ಟ್ ಆಗೋದು ಅವಳು ಅಂತ ಹೇಳಿದರೆ, ಖಾಲಿ ಫಿಸಿಕಲ್ ವಿಷಯ ಅಲ್ಲ, ಅದೊಂದು ಈಗೋ. ಎಲ್ಲ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಈ ಈಗೋ ಬೂಸ್ಟಿಗಾಗಿ ಈ ಏನು ನಿಮ್ಮ ಐಡೆಂಟಿಫಿಕೇಶನ್ ಕ್ರೈಸಿಸ್ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಮನುಷ್ಯ ನಾವು ಇಷ್ಟು ಒದ್ದಾಡೋದು. ಅದಕ್ಕೆ ಹೇಳೋದು 3: ಈಶನ, ಲೋಕೇಶನ, ವಿತ್ತೇಶನ, ಪುತ್ರೇಶನ. ಮನುಷ್ಯನಿಗೆ 3 ಇರುವುದಂತ. ಏನಂತೇಳಿದರೆ ಲೋಕೇಶನ ಅಂತ ಹೇಳಿದರೆ ಎಲ್ಲರೂ ನನ್ನನ್ನು ಲೋಕದಲ್ಲಿ ಪ್ರಸಿದ್ಧಿ ಆಗಬೇಕು. ಮತ್ತೊಂದು ವಿತ್ತೇಶನ, ಹಣ ಸಂಪತ್ತು ಬರಬೇಕು. ಇನ್ನೊಂದು ಪುತ್ರೇಶನ ಅಂತ ಹೇಳಿದರೆ ದೈಹಿಕವಾದ ಬಯಕೆಗಳು. ಸೊ ಈ 3ಕ್ಕೆ ಬೇಕಾಗಿ ಎಲ್ಲ ಸ್ಟೋರಿ ಇರುವುದು. ತಪ್ಪೇನು? ಅಲ್ಲಿ ತಪ್ಪಂತ ಯಾರು ಹೇಳ್ತಿದ್ದಾರೆ? ಬಟ್ ನಾವು ಹೇಳ್ತಾ ಇದ್ದೇವಲ್ಲ, ಆಧ್ಯಾತ್ಮಿಕ ಹೋದಾಗೆ ಇದೆಲ್ಲ ತಪ್ಪು ಅಂತ. ಶ್ರೀವಿದ್ಯೆ ಭೋಗ ಮೋಕ್ಷಗಳನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ಹೇಳಿದರೆ, ಅದರ ನೋಡಿ ನಮಗೆಲ್ಲ ಏನಾಗಿದೆ ಗೊತ್ತಾ, ನಾನು ಈಗ ಕಲಿಸಿ ಕೂಡ ನನಗೆ ಕೆಲವು ಸಮಸ್ಯೆ ಆಗ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ನಾನು ಇದನ್ನೆಲ್ಲ ನಿಮ್ಮ ಎಷ್ಟು ಇಡೀ ಜನ್ಮಗಳಲ್ಲಿ ಕಲಿಯುವುದಂಥದ್ದನ್ನು ಸಿಂಪಲ್ ಮಾಡಿ ನಾನು ಕಲಿಸ್ತಾ ಇದ್ದೇನೆ ಕ್ಲಾಸಲ್ಲಿ. ಬಟ್ ಜನರಿಗೆ ಸಿಂಪಲ್ ಇಷ್ಟೇ ಇಲ್ಲ, ಅವರು ಅದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಟೈಮ್ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಅದನ್ನು ಕೂಡ ತಪ್ಪು ಓದ್ತಾ ಇದ್ದಾರೆ. ನೋಡಿ, ಎಲ್ಲ ದೇವರು ನೋಡ್ಕೊಳ್ತಾನೆ, ದೇವರಿದ್ದಾನೆ ಅಥವಾ ದೇವರಿಗೆ ಅರ್ಥ ಆಗ್ತದೆ, ಇದು ಫೀಲಿಂಗ್ ಭಕ್ತಿ ಮಾರ್ಗ. ನೀವು ಅದು ಮಾಡೋದಾದರೆ ನಿಮ್ಗೆ ಏನು ಗೊತ್ತು ಇಡ್ಬೇಕಂತಿಲ್ಲ. ಗೊತ್ತಿಲ್ಲದಿದ್ರೆ 1 ಸೆಕೆಂಡಿನ ಕೆಲಸ, ಗೊತ್ತಿದ್ರೆ ಸಮಸ್ಯೆ. ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಬ್ಲ್ಯಾಂಕ್ ಪೇಪರ್. ನೋಡಿ, ಜೀಸಸ್ ಕಣ್ಣು ಇಲ್ಲದವರಿಗೆ ಕಣ್ಣು ಕೊಡ್ತಿದ್ರು, ಹೌದಲ್ವಾ? ಅದೇನು ಕತೆ ಅಥವಾ ಸುಳ್ಳಲ್ಲ, ರಿಯಲ್ ಕೊಡ್ತಿದ್ರು. ಅವರು ಹೇಗೆ ಕೊಡ್ತಿದ್ರು ಅಂತ ಹೇಳಿದರೆ, ನೋಡಿ, ಒಂದು 50 kg ಗೋಣಿಯನ್ನು ಒಂದು ಹುಡುಗಿ ಹತ್ರ ಎತ್ತಲಿಕ್ಕೆ ಹೇಳಿದರೆ ಎತ್ತಾರಾ? ಎತ್ತುವುದಿಲ್ಲ. ಅದೇ ಒಂದು ಅವರ ಸ್ವಂತ ಮಗು ಆಟೋದ ಕೆಳಗೆ ಬಿದ್ದಿದ್ರೆ ಆಟೋವನ್ನು ಎತ್ತಿ ಬಿಸಾಡಿದವರಿದ್ದಾರೆ, ಆಗ್ತದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಪವರ್ ನಿಮ್ಮಲ್ಲಿ ಇದೆ. ನಾಯಿ ಓಡಿಸುವಾಗ ಎಲ್ಲ ಈ ಹೊಟ್ಟೆ ಇಟ್ಕೊಂಡು ನಾನು ನಾಯಿ ಓಡಿಸಿದರೆ ನಾನು ಓಡುದಿಲ್ವಾ? ಈಗ ಒಂದು 100 ಮೀಟರ್ ಓಡಿ ಅಂತ ಹೇಳಿ ನನಗೆ ಓಡ್ಲಿಕ್ಕೆ ಆಗ್ತದೆ. ನಾಯಿ ಓಡಿಸಿದ್ರೆ ಓಡ್ತೀನಿ.
ಎನರ್ಜಿ ಎಲ್ಲ ನಮ್ಮ ಹತ್ರ ಇದೆ ನೋಡಿ. ರಾತ್ರಿ ನಿಮಗೆ ನಿದ್ದೆ ಬರ್ತಾ ಇದೆ, ಜೋರು ನಿದ್ದೆ ಬರ್ತಾ ಇದೆ, ನಿಲ್ಲಿಕ್ಕೆ ಆಗ್ತಾ ಇಲ್ಲ, 2-3 ದಿನ ಆಗಿದೆ ನಿದ್ದೆ ಮಾಡದೆ, ಮನೆಗೆ ಬರ್ತೀರಿ, ಒಮ್ಮೆ ಬಿದ್ದರೆ ಆಯಿತು, ಯಾವುದು ಬೇಡ, ಏನು ಬೇಡ, ತಿನ್ನುವುದು ಬೇಡ, ಏನು ಬೇಡ ಅಂತ ಆಗ್ತದೆ. ಸೊ ಆ ಸಿಚುವೇಶನಲ್ಲಿ ನೀವು ಹೋದರೆ ನಿಮಗೆ ಏನಾದರೂ ನಾನು ಪ್ರವಚನ ಹೇಳ್ತಾ ಇದ್ದರೆ, ಭಗವದ್ಗೀತೆ ಓದಲಿಕ್ಕೆ ಹೇಳ್ತೀರಿ, ನೀವು ಓದ್ತೀರಾ? ನಾಳೆ ನೋಡುವ ಮೊದಲು ಮಲಗ್ತೇನೆ ಅಂತ. ಅದೇ ನಿಮ್ಮ ಮನೆಯಲ್ಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯಿತು, ಬೆಂಕಿ ಬಿತ್ತು, ನೀವು ಓಡ್ತೀರಿ, ಎಲ್ಲರನ್ನು ಎಬ್ಬಿಸ್ತೀರಿ, ನೀರು ಹಾಕಿಸ್ತೀರಿ, ಎಲ್ಲ ಮಾಡ್ತೀರಿ, ಮತ್ತೆ ಮಲಗಂತ ಹೇಳಿದ್ರೆ ನಿದ್ದೆ ಬರೋದಿಲ್ಲ. ಎಲ್ಲಿತ್ತು ಎನರ್ಜಿ? ಎಲ್ಲಿದೆ? ಅದಕ್ಕೆ ಬೂಸ್ಟಿಂಗ್ ಬೇಕಿರೋದು ಅಷ್ಟೇ.